हम कोरोना के समय भी एकजुटता से ऐसी चुनौतियों का सामना कर चुके हैं। ಲಾಕ್ಡೌನ್ ಈ ಹೆಸರು ಕೇಳಿದ್ರೆ ಅದೆಷ್ಟು ಭಯ ಆಗುತ್ತೆ ಅಲ್ವಾ? ಯಾಕಂದ್ರೆ ಇಡೀ ವಿಶ್ವ ಎದುರಿಸಿದ ಕೊರೋನಾ ಲಾಕ್ಡೌನ್ ಯಾವ ರೀತಿಯಾಗಿತ್ತು ನೆನಪಿಸ್ಕೊಂಡ್ರೇನೆ ಭಯ ಆಗತ್ತೆ. ಯಾಕಂದ್ರೆ ಅನೇಕರನ್ನ ಬಲಿ ಪಡೆದ ಮಹಾಮಾರಿ ಜೊತೆಗೆ ಅನೇಕರ ಜೀವನವನ್ನ ಬೀದಿಗೆ ತಂದಿತ್ತು. ಎಷ್ಟೋ ಮಂದಿ ಸಂಕಷ್ಟದಲ್ಲಿ ಬದುಕು ಕಳೆಯೋ ಹಾಗಾಯ್ತು. ಹೀಗೆ ಇಂತಹ ಸ್ಥಿತಿ ಬಗ್ಗೆ ನೆನಪಿಸ್ಕೊಂಡ್ರೆ ಖಂಡಿತ ಎಲ್ರಿಗೂ ಆತಂಕ ಎದುರಾಗುತ್ತೆ. ಈಗ ಯಾಕೆ ಈ ವಿಚಾರ ಅಂತಂದ್ರೆ ಮತ್ತೆ ಲಾಕ್ಡೌನ್ ಆಗುತ್ತೆ ಅನ್ನುವಂತ ವಿಚಾರ ಮುನ್ನೆಲೆಗೆ ಬರ್ತಾ ಇದೆ. ಕೊರೋನಾದಂತಹ ಸ್ಥಿತಿ ನೆನಪಿನಂಗಳದಿಂದ ಮರೆಯಾಗುವುದಕ್ಕೂ ಮೊದಲೇ ಈಗ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಶುರುವಾಗಿರುವುದರಿಂದ ಎಲ್ಲಾ ದೇಶಗಳು ಪರಸ್ಪರ ಒಂದಕ್ಕೊಂದು ಡಿಪೆಂಡ್ ಆಗಿವೆ. ಭಾರತದ ಆಹಾರ ಸಾಮಗ್ರಿಗಳ ಮೇಲೆ ಅನೇಕ ದೇಶಗಳು ಡಿಪೆಂಡ್ ಆಗಿದ್ರೆ ಬೇರೆ ಬೇರೆ ದೇಶಗಳಿಂದ ಒಂದೊಂದು ಸಾಮಗ್ರಿಗಳಿಗೆ ಭಾರತ ಕೂಡ ಡಿಪೆಂಡ್ ಆಗಿದೆ. ಅದರಲ್ಲಿ ಪೆಟ್ರೋಲ್, LPGಯ ಬರೆ ಈಗಾಗಲೇ ಶುರುವಾಗ್ಬಿಟ್ಟಿದೆ. ಸದ್ಯದ ಪರಿಸ್ಥಿತಿಗೆ ಬೇಕಾಗುವಷ್ಟು LPG ವ್ಯವಸ್ಥೆ ಆಗಿದ್ರೂ ಕೂಡ ಒಂದಷ್ಟು ಮಂದಿ ಕಾಳಸಂತೆಕೋರರ ಹಾವಳಿಯಿಂದ ಅಕ್ರಮವಾಗಿ ಸಂಗ್ರಹವಾಗ್ತಾ ಇರೋ ಹಿನ್ನೆಲೆಯಲ್ಲಿ ಅಭಾವ ಕೂಡ ಸೃಷ್ಟಿಯಾಗಿದೆ. ಆದ್ರೆ ಯುದ್ಧ ಮುಂದುವರೆದ್ರೆ ನಿಜಕ್ಕೂ ಅಭಾವ ಜಾಸ್ತಿಯಾಗುತ್ತಾ? ಇದ್ರ ಬಗ್ಗೆ ಸಂಸತ್ನಲ್ಲಿ ಪ್ರಧಾನಿ ಮೋದಿ ಮಾತನಾಡಿದ್ರು. ಈ ವಿಚಾರವೇ ಈಗ ಜನರ ಆತಂಕಕ್ಕೆ ಕಾರಣವಾಗ್ತಾ ಇರೋದು. ಮೋದಿ ಅವರ ಪ್ರಕಾರ ಹೇಳಿದ್ರು ಅವರು, ಅಂದ್ರೆ ಕೋವಿಡ್ ಸಮಯದಲ್ಲಿ ಯಾವ ಪರಿಸ್ಥಿತಿ ಇತ್ತು ಅನ್ನೋದು ಎಲ್ರಿಗೂ ಗೊತ್ತಿದೆ. ಆ ಟೈಮ್ನಲ್ಲಿ ಜನ ಎಲ್ಲರೂ ಒಗ್ಗಟ್ಟಾಗಿ ಸೇರಿ ಸಂಯಮದಿಂದ ವರ್ತಿಸಿದ್ರು. ಈಗ ಮತ್ತೆ ಅಂಥದ್ದೇ ಸ್ಥಿತಿ ಎದುರಾಗೋ ಸಾಧ್ಯತೆ ಇದೆ. ಪುನಃ ಎಲ್ಲರೂ ಒಗ್ಗಟ್ಟಾಗೋ ಅಗತ್ಯ ಇದೆ ಅಂತ ಮೋದಿ ಹೇಳಿದ್ರು. ತಾಳ್ಮೆ ಮತ್ತು ಸಂಯಮ ನಮ್ಮ ಶಕ್ತಿ, ಅದರಿಂದ ಎಲ್ಲದರಿಂದ ಮುಕ್ತಿ ಪಡಿಬೇಕಾಗಿದೆ ಅಂತ ಹೇಳಿದ್ರು. ಆದ್ರೆ ಪ್ರಧಾನಿಯವರು ಲಾಕ್ಡೌನ್ ಬಗ್ಗೆ ಮಾತಾಡಿದ್ದು ಮತ್ತೊಮ್ಮೆ ಲಾಕ್ಡೌನ್ ಆಗೋ ಸಾಧ್ಯತೆ ಇದೆ ಅನ್ನೋ ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಮೋದಿ ಅವರು ಮುನ್ನೆಚ್ಚರಿಕೆ ಕೊಡೋ ರೀತಿಯಲ್ಲಿ ಹೀಗೆ ಮಾತಾಡಿ ರೆಡಿಯಾಗಿರಿ ಅಂತ ಹೇಳಿದ್ರ ಅನ್ನೋ ಬಗ್ಗೆ ಒಂದಷ್ಟು ಚರ್ಚೆಗಳಾಗ್ತಾ ಇದ್ರೆ ಅಂತಹ ಸ್ಥಿತಿ ಬರದೇ ಇರಲಿ ಅಂತ ಒಂದಷ್ಟು ಮಂದಿ ರಿಯಾಕ್ಟ್ ಮಾಡ್ತಿದ್ದಾರೆ. ದುರಾದೃಷ್ಟವಶಾತ್ ಭಾರತ ಅಂತೂ ಅಷ್ಟೊಂದು ರೆಡಿಯಾಗಿಲ್ಲ ಅಂತ ಹೇಳ್ಬೋದು. ಯಾಕಂದ್ರೆ ಪ್ರತಿ ಸಲ ತೈಲ ಉತ್ಪಾದಿಸೋ ರಾಷ್ಟ್ರಗಳು ಯುದ್ಧಕ್ಕೆ ಸಿಕ್ಕಾಕೊಂಡಾಗ ನಾವು ಸಮಸ್ಯೆಗಳನ್ನು ಫೇಸ್ ಮಾಡಬೇಕಾಗತ್ತೆ. ಆದ್ರೆ ಪ್ರಧಾನಿ ಮೋದಿಯವರು ಎಚ್ಚರಿಸಿದ್ದಾರೆ ಅಂತ ಅಂದ್ರೆ ನಾವು ಯಾವ ರೀತಿ ನಡೆದುಕೊಳ್ಬೇಕು ಅನ್ನುವಂಥ ವಿಚಾರದಲ್ಲಿ ಮಾತ್ರ. ಇಲ್ಲಿ ಲಾಕ್ಡೌನ್ ಆಗುತ್ತೆ ಅನ್ನುವಂತಹ ವಿಚಾರ ಅಲ್ಲ. ಹೀಗಾಗಿ ಜನರು ಮುನ್ನೆಚ್ಚರಿಕೆಯಿಂದ ಇರಬೇಕಾಗಿದೆ. अध्यक्ष जी, इस युद्ध के कारण दुनिया में जो कठिन हालात बने हैं उनका प्रभाव लंबे समय तक बने रहने की आशंका है. इसलिए हमें तैयार रहना होगा, हमें एकजुट रहना होगा. हम कोरोना के समय भी एकजुटता से ऐसी चुनौतियों का सामना कर चुके हैं. अब हमें फिर से उसी तरह तैयार रहने की आवश्यकता है. धीरज के साथ, संयम के साथ, शांत मन से हमें हर चुनौती का मुकाबला करना है. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.